ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗ್ಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಆಗದು ಎಂದು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹಾಡಿನ ಸಾಲುಗಳು ಎಷ್ಟು ಅರ್ಥಗರ್ಭಿತವಲ್ಲವೇ. ಗ್ರಾಮೀಣ ಪ್ರದೇಶದಲ್ಲಿದ್ದು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರೂ ತೋಟದ ಬಗ್ಗೆ ಆಸಕ್ತಿ ಹೊಂದಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಹನಿ ನೀರಾವರಿ ಮೂಲಕ ಜೀವಾಮೃತದ ಬಳಕೆಯನ್ನು ಮಾಡಿ ಆರೋಗ್ಯಕ್ಕೆ ಅತ್ಯುತ್ತಮವಾದ ವಿಭಿನ್ನ ರೀತಿಯ ಹಣ್ಣುಗಳಾದ ಮಾವಿನ ಹಣ್ಣು, ನೇರಳೆ, ಸೀತಾಫಲ, ಪೇರಲ, ಲಿಂಬೆಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ತೆಂಗು ಇವುಗಳ ಜೊತೆಗೆ ಸುಮಾರು 500 ಗಂಧದ ಮರಗಳು, ಗೋಡಂಬಿ, ಬಿದಿರು, ಹೆಬ್ಬೇವು, ಕರಿಬೇವು ಇತ್ಯಾದಿ ಮರಗಳನ್ನ ಬೆಳೆಸಿರುವುದು ಸಾಮಾನ್ಯದ ಕೆಲಸವಲ್ಲ. ಈ ತೋಟವನ್ನು ಮಾಡಬೇಕೆನ್ನುವ ಆಸಕ್ತಿ ಹೊಂದಿ ಸತತ ಪರಿಶ್ರಮದಿಂದ ಹಲವು ವರ್ಷಗಳ ಕನಸು ನನಸಾದ ಸುದಿನ. ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸಿ ಭೂತಾಯಿಯ ಮಡಿಲು ತಂಪುಗೊಳಿಸಿ ಪರಿಸರ ಪ್ರೇಮ ಮೆರೆದಂತಹ ನನ್ನ ಸಹೋದರನಾದ ಪರಶುರಾಮನ ಗೌಡ ಮತ್ತು ಕುಟುಂಬದವರ ಪರಿಶ್ರಮದ ಫಲವಿದು. ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಅಳವಂಡಿ ಕಂಪ್ಲಿ ಗ್ರಾಮದಲ್ಲಿ ಬರುವ ಗಾಳಿಮನತನದ ಹಣ್ಣಿನ ತೋಟವಿದು. ವಿಶೇಷವಾಗಿ ಮಾವಿನ ಹಣ್ಣಿನ ಬಗ್ಗೆ ನಾನು ಈ ಒಂದು ವಿಡಿಯೋ ಮಾಡುತ್ತಿರುವೆ. ಹಣ್ಣುಗಳ ರಾಜ ಮಾವಿನ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಇಂತಹ ಅಪರೂಪದ ಮಾವಿನ ತೋಟಕ್ಕೆ ಭೇಟಿ ನೀಡಿ ಉತ್ತಮ ಬೆಲೆ ಹೊಂದಿರುವಂತಹ ಹಣ್ಣುಗಳ ಸವಿಯನ್ನು ಸವಿಯುವಂತಹ ಸದಾವಕಾಶ ಎಲ್ಲರೂ ಪಡೆಯುವಂತಾಗಲಿ. ಕಷ್ಟಪಟ್ಟ ರೈತ ಕುಟುಂಬಕ್ಕೆ ಒಳಿತಾಗಲಿ. ನೀವಿಲ್ಲಿ ನೋಡ್ತಾ ಇದ್ದೀರಿ ಒಂದು ಸುಂದರ ತೋಟ. ಈ ತೋಟದಲ್ಲಿ ಎಲ್ಲ ರೀತಿಯ ಗಿಡಗಳನ್ನು ನೀವು ನೋಡ್ಬೋದು. ಈ ಕಡೆ ನೋಡ್ತಾ ಇದ್ದೀರಿ, ಇಲ್ಲೆಲ್ಲ ಲಿಂಬೆಹಣ್ಣಿನ ಗಿಡಗಳ ಸಾಲಿದೆ, ಇಲ್ಲೊಂದು ಮರಗಳ ಸಾಲಿದೆ. ಇದು ಯಾವ ಗಿಡ ಅಂತ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಈ ಕಡೆ ನೋಡಿದರೆ ಫುಲ್ ಮಾವಿನ ಹಣ್ಣಿನ ತೋಟ ಮತ್ತು ನೇರಳೆ ಹಣ್ಣಿನ ಗಿಡದ ಸಾಲುಗಳನ್ನು ನಾವು ನೋಡ್ಬೋದು. ನೇರಳೆ ಹಣ್ಣು ಈಗ ತಾನೇ ಇನ್ನೂ ಬಿಡ್ತಾ ಇದೆ. ಮಾವಿನ ಒಂದು ಹಣ್ಣಿನ ತೋಟದಲ್ಲಿ ವಿಭಿನ್ನ ತಳಿಯ ಮಾವುಗಳನ್ನು ನಾವು ಇಲ್ಲಿ ನೋಡ್ಬೋದು. ಈಗ ಮಾವಿನ ಹಣ್ಣಿನ ಸೀಸನ್ ಮುಗೀತಾ ಇದೆ. ನಾನು ಮುಗಿಯುವಂತಹ ಸಂದರ್ಭದಲ್ಲಿ ಬಂದಿದ್ದೀನಿ. ಅಲ್ಲಲ್ಲೇ ಕೆಲವೊಂದು ಮಾವಿನ ಹಣ್ಣಿನ ಗಿಡಗಳಲ್ಲಿ ಮಾವಿನ ಹಣ್ಣುಗಳಿದಾವೆ. ನಾನು ಅವುಗಳ ಬಗ್ಗೆ ನಿಮ್ಗೆ ವಿಭಿನ್ನ ತಳಿಯ ಮಾವಿನ ಹಣ್ಣಿನ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ, ಯಾವ ರೀತಿಯ ಮಾವಿನ ಹಣ್ಣುಗಳು ಅದಾವು ಅಂತೇಳಿ. ಗಿಡದಲ್ಲಿ ಹಲವಾರು ತಳಿಗಳು ಬರ್ತವೆ. ಅಂತಹ ಒಂದು ತಳಿಯಲ್ಲಿ ಇದು ಕೇಸರ್ ಒಂದು ತಳಿಗೆ ಸೇರಿದಂತಹ ಮಾವಿನ ಗಿಡ. ತುಂಬ ಸಿಹಿಯಾದಂತಹ ಹಣ್ಣನ್ನು ನಾವು ಇಲ್ಲಿ ನೋಡ್ಬೋದು, ಕೇಸರ್ ತಳಿ. ಹಾಗೆ ಬೇರೆ ಬೇರೆ ತಳಿಯ ಒಂದು ಹಣ್ಣುಗಳಿದಾವೆ, ನಾವು ಅವುಗಳನ್ನು ನೋಡೋಣ. ಕೇಸರ್ ತಳಿಯ ಮಾವು. ಗುಜರಾತ್ ಮೂಲದ ಈ ಹಣ್ಣು ಕೇಸರಿಯಂತಹ ಪರಿಮಳ ಮತ್ತು ಬಣ್ಣವನ್ನು ಹೊಂದಿರುತ್ತದೆ. 1934ರಲ್ಲಿ ಗುಜರಾತದ ಜುನ್ಗಢದ ನವಾಬ ಈ ಒಂದು ಹಣ್ಣಿನ ತಿರುಳಿಗೆ ಮಾರು ಹೋಗಿ ಕೇಸರ್ ಎಂದು ನಾಮಕರಣ ಮಾಡಿದ ಅನ್ನುವಂತಹ ವಿಷಯ ತಿಳಿದು ಬರುತ್ತೆ. ಈ ಒಂದು ಹಣ್ಣನ್ನು ಸಿಹಿ ತಿಂಡಿಗಳ ತಯಾರಿಕೆ, ಜ್ಯೂಸ್ ಮತ್ತು ಮಿಲ್ಕ್ ಶೇಕ್ಗಳನ್ನು ಮಾಡಲು ಹೆಚ್ಚಾಗಿ ಬಳಸುತ್ತಾರೆ. ಒಂದು ತಳಿ ಮಲ್ಲಿಕಾ ಅಂತೇಳಿ ತುಂಬ ರುಚಿಕರವಾದಂತಹ ಒಂದು ತಳಿ ಇದಾಗಿದೆ. ಮಲ್ಲಿಕಾ ತಳಿಯ ಹಣ್ಣುಗಳು. ಮಲ್ಲಿಕಾ ಭಾರತದ ಅತ್ಯುತ್ತಮ ಮತ್ತು ಜನಪ್ರಿಯ ತಳಿಗಳಲ್ಲಿ ಇದು ಸಹ ಒಂದು. ಇದು ನೀಲಂ ಮತ್ತು ದಶೇರಿ ತಳಿಗಳಿಂದ ಅಭಿವೃದ್ಧಿಪಡಿಸಲಾದಂತಹ ಒಂದು ಹೈಬ್ರಿಡ್ ತಳಿ ಅಂತೇಳಿ ಗೊತ್ತಾಗುತ್ತೆ. ನಾರಿನಂಶವಿಲ್ಲದ ಗಾಢ ಹಳದಿ ಅಥವಾ ಕಿತ್ತಳೆ ಬಣ್ಣದ ತಿರುಳನ್ನು ಹೊಂದಿದ್ದು ವಿಶೇಷವಾದಂತಹ ರುಚಿಯನ್ನು ಈ ಒಂದು ಹಣ್ಣು ಹೊಂದಿರುತ್ತೆ. ಇದು ಮಾವಿನ ಹಣ್ಣಿನ ಮತ್ತೊಂದು ತಳಿ ಬೆನಿಸ್ ಅಂತೇಳಿ ತುಂಬ ಸಿಹಿಯಾದಂತಹ ಒಂದು ಮಾವಿನ ಹಣ್ಣಿನ ವಿಧಗಳಲ್ಲಿ ಇದು ಸಹ ಒಂದು ಬೆನಿಸ್ ತಳಿ. ಅತ್ಯಂತ ದೊಡ್ಡದಾದಂತಹ ಇನ್ನೂ ಗಾತ್ರದಲ್ಲಿ ಈ ಹಣ್ಣುಗಳು ಇನ್ನೂ ದೊಡ್ಡದಾಗುತ್ತೆ. ಬೆನಿಸ್ ತಳಿ.
ಇದು ಮಾವಿನ ಹಣ್ಣಿನ ಒಂದು ಜವಾರಿ ತಳಿ, ಅತ್ಯಂತ ಸಿಹಿಯಾದಂತಹ ಒಂದು ತಳಿ ಇದಾಗಿದೆ. ತುಂಬ ಟೇಸ್ಟ್ ಆಗಿದೆ ಜವಾರಿ ತಳಿ. ಇದು ಜವಾರಿ ಮಾವಿನ ಹಣ್ಣಿನ ತಳಿ ಇದು. ಇದು ಸಹ ಸಿಹಿಯಾದಂತಹ ಒಂದು ತಳಿ ಅಂತಾನೆ ನಾವು ಹೇಳ್ಬೋದು. ಫುಲ್ ಇನ್ನೂ ಸ್ವಲ್ಪ ಮೊದಲೇ ನಾನು ವಿಡಿಯೋ ಮಾಡಿದ್ದಂತಂದರೆ ತುಂಬ ಹಣ್ಣುಗಳನ್ನು ನೀವು ನೋಡ್ಬೋದಾಗಿತ್ತು. ಈ ಸೀಸನ್ ಮುಗಿತಾ ಇದೆ. ಇದು ಆಪೂಸ್ ತಳಿಯ ಸಿಹಿಯಾದಂತಹ ಮಾವಿನ ಹಣ್ಣಿನ ಒಂದು ತಳಿ. ಆಪೂಸ್ ಈ ಹಣ್ಣು ಸುವಾಸನೆ ಭರಿತ ಮತ್ತು ನಾರಿಲ್ಲದ ತಿರುಳಿಗೆ ಹೆಸರುವಾಸಿ. ಈ ಆಪೂಸ್ ಹಣ್ಣನ್ನು ಮಾವಿನ ಹಣ್ಣುಗಳ ರಾಜ ಅಂತೇಳಿ ಕರೀತಾರೆ. ವಿಶೇಷತೆ ಅಂತಂದ್ರೆ ಇದು ಬೆಣ್ಣೆಯಂತಹ ನಯವಾದ ತಿರುಳನ್ನ ಹೊಂದಿರೋದೇ ಇದರ ಒಂದು ವಿಶೇಷತೆ. ಇದು ರಸ್ಪುರಿ ತಳಿಯ ಮಾವಿನ ಹಣ್ಣು. ರಸ್ಪುರಿ ಮಾವಿನ ಗಿಡದ ತುಂಬಾನೇ ಹಣ್ಣುಗಳಿದ್ದು. ಬ್ಯಾಡ್ ಲಕ್, ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ರಸಪೂರಿ ಮಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೇಡಿಕೆಯ ಹಣ್ಣು. ಸಿಹಿಯೊಂದಿಗೆ ರಸಭರಿತವಾಗಿರೋದಲ್ಲದೆ ತಿನ್ನಲು ಅತ್ಯುತ್ತಮ. ಜೊತೆಗೆ ಈ ಒಂದು ಹಣ್ಣನ್ನು ಜಾಮ್ ತಯಾರಿಕೆಯಲ್ಲಿ, ಜ್ಯೂಸ್ ತಯಾರಿಕೆಯಲ್ಲಿ, ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಇದು ಮಾವಿನ ತಳಿಯಲ್ಲಿ ಸಿಂಧೂರ ಅಂತೇಳಿದ್ರೆ ಹೆಸರು. ಸಿಂಧೂರ ಮಾವಿನ ಹಣ್ಣು, ಸಿಂಧೂರ ತಳಿ ಅಂತೇಳಿ ಹೇಳ್ತಾರೆ. ಇದು ಸ್ವಲ್ಪ ಕಲರ್ ಕೂಡ, ಈ ಹಣ್ಣಿನ ಕಲರ್ ಕೂಡ ಇಲ್ಲಿ ವಿಭಿನ್ನವಾಗಿರೋದನ್ನು ನೀವು ಗಮನಿಸ್ಬೋದು. ಸಿಂಧೂರ ತಳಿ, ಸಿಂಧೂರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಾರಲ್ಲ, ಇದು ನೋಡೋದಕ್ಕೆ ಚಿಕ್ಕದಿದ್ರೂ ಇದರ ರುಚಿ ಮಾತ್ರ ಅತ್ಯಂತ ಸಿಹಿ ಅಂತಾನೆ ನಾವು ಹೇಳ್ಬೋದು. ಸಿಂಧೂರ ಮಾವು ಇದನ್ನ ಸಿಂಧೂರಿ ಅಂತಾನೂ ಕರೀತಾರೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಜನಪ್ರಿಯ ಮಾವಿನ ತಳಿಗಳಲ್ಲಿ ಇದು ಸಹ ಒಂದು. ಈ ಒಂದು ಹಣ್ಣಿನ ಸಿಪ್ಪೆಯ ಬಣ್ಣ ಗಾಢವಾದ ಕೆಂಪು ಅಥವಾ ಕೇಸರಿ ಹಳದಿ ಮಿಶ್ರಣವಾಗಿರುತ್ತೆ. ಇವು ಸಂಪೂರ್ಣವಾಗಿ ಹಣ್ಣಾದಾಗ ಇದರ ಸಿಪ್ಪೆಯು ಸಿಂಧೂರದಂತೆ ಗಾಢ ಕೆಂಪು ಅಥವಾ ಕೇಸರಿ ಬಣ್ಣದಲ್ಲಿರೋದ್ರಿಂದ ಇದಕ್ಕೆ ಸಿಂಧೂರಿ ತಳಿ ಅಂತೇಳಿ ಹೆಸರು ಬಂತು. ಮಾವಿನ ಹಣ್ಣಿನ ಮತ್ತೊಂದು ತಳಿ, ಇದರ ಹೆಸರು ತೋತಾಪುರಿ ಅಂತೇಳಿ. ತೋತಾಪುರಿ ಮಾವಿನ ಹಣ್ಣಿನ ತಳಿ ಅಂತೇಳಿ. ಸಿಹಿ ಹಣ್ಣುಗಳ ಸಾಲಿನಲ್ಲಿ ಇದು ಸಹ ಒಂದು. ತೋತಾಪುರಿ ಮಾವಿನ ತಳಿ ಹೆಸರೇ ಹೇಳುವಂತೆ ತೋತಾ ಅಂದರೆ ಗಿಳಿ. ಇದು ಗಿಳಿಯ ಕೊಕ್ಕಿನ ಆಕಾರದಲ್ಲಿರುವ ಹಣ್ಣು, ಹೀಗಾಗಿ ಇದಕ್ಕೆ ತೋತಾಪುರಿ ಅಂತೇಳಿ ಕರೀತಾರೆ. ಇದು ಸಿಹಿ ಮತ್ತು ಹುಳಿ ಮಿಶ್ರಿತ ರುಚಿಯನ್ನು ಹೊಂದಿದ್ದು ಉಪ್ಪಿನಕಾಯಿ ಮತ್ತು ಜ್ಯೂಸ್ ಮಾಡಲು ಹೆಚ್ಚಾಗಿ ಈ ಒಂದು ಹಣ್ಣನ್ನು ಬಳಸುತ್ತಾರೆ. ಪ್ರಸ್ತುತ ಈ ಮಾವಿನ ತೋಟವನ್ನು ಪರಶುರಾಮನಗೌಡ ಗಾಳಿಯವರ ನೇತೃತ್ವದಲ್ಲಿ ಕೊಪ್ಪಳ ತಾಲೂಕಿನ ಕುದುರೆಮೋತಿ ಗ್ರಾಮದ ರೈತ ಕುಟುಂಬ ನಿರ್ವಹಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ರುಚಿಕರವಾದ ವಿಭಿನ್ನ ಮಾವಿನ ಹಣ್ಣುಗಳ ಸವಿರುಚಿಗಾಗಿ ಅಲ್ಲದೆ ಈ ಒಂದು ತೋಟದಲ್ಲಿರುವಂತಹ ನೇರಳೆ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ಲಿಂಬೆಹಣ್ಣು, ಪೇರಲ, ಸೀತಾಫಲ ಇತ್ಯಾದಿ ಹಣ್ಣುಗಳ ಬಗ್ಗೆ ಆಸಕ್ತಿ ಇರುವಂತಹ ವ್ಯಾಪಾರಿಗಳು, ರೈತರು ಇವರನ್ನ ಸಂಪರ್ಕಿಸಬಹುದು. ಸಂಪರ್ಕ ಸಂಖ್ಯೆ 9448165284.